ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಅರಮನೆ ಅಂಗಳದಲ್ಲಿ ಐತಿಹಾಸಿಕ ಜಂಬೂ ಸವಾರಿ ಸಾಗಲಿದ್ದು, ಕೊನೆ ಹಂತದ ತಯಾರಿ ನಡೀತಾ ಇದೆ. ಮೈಸೂರು ದಸರಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ವಿಶ್ವವೇ ಕಾಯ್ತಿದ್ದ ನಾಡಹಬ್ಬ ದಸರಾ ಬಂದೇ ಬಿಟ್ಟಿದೆ. ಅರಮನೆ ಅಂಗಳದಲ್ಲಿನ ಗತವೈಭವ ಮರುಕಳಿಸೋ ಕ್ಷಣವೂ ಕೂಡ ಸಮೀಪಿಸಿದೆ. ಅಂಬಾರಿಯಲ್ಲಿ ಕುಳಿತ ತಾಯಿ ಚಾಮುಂಡೇಶ್ವರಿ ಅರಮನೆ ಅಂಗಳದಲ್ಲಿ ಜಂಬೂ ಸವಾರಿ ಹೋಗೋದಕ್ಕೂ ಅಣಿಯಾಗಿದ್ದಾಳೆ. ಇವತ್ತೊಂದು ರಾತ್ರಿ ಕಳೆದ್ರೆ ಸಾಕು, ಬೆಳಗಾಗೋದ್ರೊಳಗೆ ವಿಜಯದಶಮಿಯ ಸಂಭ್ರಮ ಇಡೀ ಕರುನಾಡಲ್ಲಿ ಜೋರಾಗಲಿದೆ. ಇವತ್ತು ಆಯುಧ ಪೂಜೆಯ ದಿನ. ಹೀಗಾಗಿ ಅರಮನೆ ಅಂಗಳದಲ್ಲಿ ಭರ್ಜರಿಯಾಗಿ ಆಯುಧ ಪೂಜೆ ನೆರವೇರಿಸಲಾಯಿತು. ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ರಾಜ ಯದುವೀರ್ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಬಂಗಾರದ ಬಣ್ಣದ ಶೇರ್ವಾನಿ ಹಾಗೂ ಪರ್ಪಲ್ ಕಲರ್ ಪೇಟಾ ತೊಟ್ಟ ಯದುವೀರ್ ಮಿರಮಿರ ಮಿಂಚುತ್ತಾ ಇದ್ರು. ಮೊದಲು ಆಯುಧಗಳಿಗೆ ಪೂಜೆ, ನಂತರ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಸೇರಿದಂತೆ ಅರಮನೆಯ ಎಲ್ಲಾ ವಾಹನಗಳಿಗೆ ಪೂಜೆ ನೆರವೇರಿಸಲಾಯಿತು. ಈ ಎಲ್ಲಾ ಗತವೈಭವದ ದೃಶ್ಯಗಳನ್ನು ಯದುವೀರ್ ಪತ್ನಿ ತ್ರಿಷಿಕಾ ಕುಮಾರಿ ಒಡೆಯರ್ ಹಾಗೂ ಪುತ್ರ ಆದ್ಯವೀರ್ ಒಡೆಯರ್ ಅರಮನೆಯ ಕಿಟಕಿಯಿಂದಲೇ ಕಣ್ತುಂಬಿಕೊಂಡ್ರು. ದಸರಾ ಹಬ್ಬದಲ್ಲಿ ನಂದಿಧ್ವಜ ಪೂಜೆ ಕೂಡ ತುಂಬಾ ಆಕರ್ಷಣೆಯಾಗಿರುತ್ತೆ. ಹೀಗಾಗಿ ಮಹದೇವಪ್ಪ ಕುಟುಂಬಸ್ಥರು ತಮ್ಮ ಮನೆ ಬಳಿಯೇ ನಂದಿ ಧ್ವಜಕ್ಕೆ ಪೂಜೆ ನೆರವೇರಿಸಿದ್ರು. ನಾಳೆ ಕೋಟೆ ಆಂಜನೇಯ ದೇಗುಲದ ಮುಂಭಾಗದಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಗಣ್ಯರು ಭಾಗಿಯಾಗಲಿದ್ದು, ಕುಂಭಲಗ್ನದಲ್ಲಿ ಪೂಜೆ ನೆರವೇರಲಿದೆ. ಈ ವೇಳೆ ಸಿಎಂ, ಡಿಸಿಎಂಗೆ ಅವರ ಮನೆ ದೇವರುಗಳ ಪಂಚಲೋಹದ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಗೌರವಪೂರ್ವಕವಾಗಿ ಒಂದು ಗೌರವ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಮೈಸೂರಿನ ಶಿಲ್ಪಿ ರಾಜೇಶ್ ಅವರು ಒಂದು ಸ್ಮರಣಿಕೆಯನ್ನು ರೆಡಿ ಮಾಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಮನೆ ದೇವರಾದಂತಹ ಸಿದ್ದರಾಮೇಶ್ವರ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ ದೇವರಾದಂತಹ ಕೆಂಕೇರಮ್ಮ ಏನಿದೆ, ಆ ದೇವರನ್ನ ಒಳಗೆ ಕೂರಿಸಿ ಮಂಟಪವನ್ನು ನಿರ್ಮಾಣ ಮಾಡಿರುವಂತದ್ದು. ಮಾವುತರು ಕಾವಾಡಿಗರಿಗೆ ಭರ್ಜರಿ ಔತಣಕೂಟ. ದಸರಾ ಹಬ್ಬದ ಪ್ರಯುಕ್ತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತರು ಕಾವಾಡಿಗರಿಗೆ ಔತಣಕೂಟ ಆಯೋಜಿಸಿದ್ರು. ಅರಮನೆ ಅಂಗಳದಲ್ಲಿ ಮಾವುತರು ಕಾವಾಡಿಗಳಿಗೆ ಶೋಭಾ ಕರಂದ್ಲಾಜೆಯೇ ಊಟ ಬಡಿಸಿದ್ದಾರೆ. ಮಾವುತರು ಮತ್ತು ಕಾವಾಡಿಗರಿಗೆ ಉಪಹಾರವನ್ನು ಕೊಡುವಂತ ಒಂದು ಪದ್ಧತಿಯನ್ನ ನಾವು ಮುಂದುವರಿಸಿದೀವಿ. ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ, ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾಹುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ. ಅವರ ಮಕ್ಕಳನ್ನು ಮಾತಾಡಿಸಕ್ಕೆ ಖುಷಿಯಾಗಿದೆ. ನಂದಿ ಧ್ವಜ ಉದ್ಘಾಟನೆ ಬಳಿಕ 57ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗಲಿವೆ. ರಾಜ್ಯದ 31 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳ ಜೊತೆಗೆ ಕೇಂದ್ರ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಸಾಗಲಿವೆ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಟ್ಯಾಬ್ಲೋಗಳು. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನ ಎಪಿಎಂಸಿ ಯಾರ್ಡ್ ಏನಿದೆ ಅಲ್ಲಿ ಟ್ಯಾಬ್ಲೋಗಳ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗ್ತಾ ಇರುವಂತದ್ದು. ಅಂಬಾರಿ ಹೊರಲು ಅಭಿಮನ್ಯು ಪಡೆ ರೆಡಿ. ಐತಿಹಾಸಿಕ ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ದಸರಾದ ಮೇನ್ ಅಟ್ರಾಕ್ಷನ್ ಅಂದ್ರೇನೆ ಜಂಬೂ ಸವಾರಿ. ಚಾಮುಂಡಿ ದೇವಿಯನ್ನ ಚಿನ್ನದ ರಥದಲ್ಲಿ ಹೊತ್ತು ಸಾಗೋ ಗಜಪಡೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಗಳು ಸಾಲಲ್ಲ. ಸತತವಾಗಿ 6ನೇ ಬಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ. ಹೀಗಾಗಿನೇ ಆನೆಗಳಿಗೆ ಸ್ನಾನ ಮಾಡಿಸಿ ವಿಶ್ರಾಂತಿ ನೀಡಲಾಗಿದೆ. ನಾಳೆ ಕುಂಭಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ. ಜಂಬೂ ಸವಾರಿ ನೋಡೋದಕ್ಕೆ ಲಕ್ಷಾಂತರ ಜನ ಕಾದು ಕುಳಿತಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 16 ನಿಮಿಷಕ್ಕೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನೆರವೇರಲಿದೆ. ನಂತರ ಸಂಜೆ 4:42ರಿಂದ 5:16 ನಡುವಿನ
ಕುಂಭಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಕ್ಯಾಪ್ಟನ್ ಅಭಿಮನ್ಯು 6ನೇ ಬಾರಿಗೆ ಜಂಬೂ ಸವಾರಿ ಹೊತ್ತು ಬನ್ನಿ ಮಂಟಪದ ಕಡೆ ಹೆಜ್ಜೆ ಹಾಕಲಿದ್ದಾನೆ. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜವಂಶಸ್ಥ ಯದುವೀರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತವರಿನಲ್ಲೇ 8ನೇ ಬಾರಿಗೆ ದಸರಾ ಉದ್ಘಾಟಿಸುವ ಮೂಲಕ ಅತಿ ಹೆಚ್ಚು ಬಾರಿ ದಸರಾ ಉದ್ಘಾಟನೆ ಮಾಡಿದ ಕೀರ್ತಿಗೂ ಭಾಜನರಾಗಿದ್ದಾರೆ. ಅರಮನೆ ಸುತ್ತಮುತ್ತ ಖಾಕಿ ಸರ್ಪಗಾವಲು. ಜಂಬೂ ಸವಾರಿ ನೋಡೋದಕ್ಕೆ ಅಂತಾನೆ ದೇಶದ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಜನ ಬರ್ತಾರೆ. ಹೀಗಾಗಿ ಅರಮನೆ ಅಂಗಳದಲ್ಲಿ 30,000 ಆಸನದ ವ್ಯವಸ್ಥೆ ಮಾಡಲಾಗಿದೆ. ಅರಮನೆ ಸುತ್ತಮುತ್ತ ಹಾಗೂ ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಹದ್ದಿನ ಕಣ್ಣಿಡಲಾಗಿದ್ದು 2 ಡಿಐಜಿ, 27 ಎಸ್ಪಿ, 989 ಡಿವೈಎಸ್ಪಿ, ಎಸಿಪಿ, ಇನ್ಸ್ಪೆಕ್ಟರ್ ಸೇರಿದಂತೆ ಸಾವಿರಾರು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಇಡೀ ಕರುನಾಡಲ್ಲಿ ಆಯುಧ ಪೂಜೆಯ ಸಂಭ್ರಮ ಜೋರಾಗಿದೆ. ಉತ್ತರ ಕನ್ನಡದ ಕಾರವಾರ, ಶಿವಮೊಗ್ಗ ಹಾಗೂ ಬೆಂಗಳೂರಲ್ಲಿ ಅದ್ಧೂರಿ ಆಯುಧ ಪೂಜೆ ಮಾಡಿದ್ರು. ಒಟ್ನಲ್ಲಿ ಅರಮನೆ ನಗರಿಯಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದ್ದು ಜಂಬೂ ಸವಾರಿ ವೀಕ್ಷಣೆಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ. ಇನ್ನೇನಿದ್ರೂ ಮೈಸೂರಿನ ಗತ ವೈಭವವನ್ನ ಕಣ್ತುಂಬಿಕೊಳ್ಳೋದಷ್ಟೇ ಬಾಕಿ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.